ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ಹಬ್ಬ ಅಂತ ಹೇಳಿದ್ರೆ ಇಡೀ ನಮ್ಮ ಸ್ಟೇಟಲ್ಲ, ಇಡೀ ನಮ್ಮ ಇಂಡಿಯಾ ಅಲ್ಲಿ ಸೆಲೆಬ್ರೇಷನ್ಸ್ ಆಗುತ್ತೆ. ಗಣೇಶ ಬರ್ತಾ ಇದ್ದಾನೆ ಅಂತ ಹೇಳಿದ್ರೆ ಒಂದು ಸೆಲೆಬ್ರೇಷನ್, ಒಂದು ಸಂಭ್ರಮ. ಸೊ ಅದೇ ರೀತಿ ನಾವು ಮನೆಯಲ್ಲಿ ಪೂಜೆ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತೀವಿ. ಎಲ್ಲರ ಮನೆಯವರೆಲ್ಲ ಸೇರ್ತೀವಿ, ಹಬ್ಬದ ಊಟ ಮಾಡಿಕೊಂಡು ಎಂಜಾಯ್ ಮಾಡ್ತೀವಿ. ಅದ್ರ ಜೊತೆಗೆ ನಮ್ಮ ಚಿಕ್ಕಪೇಟೆ ಅಂತ ಒಂದು ಫ್ಯಾಮಿಲಿ, ಆ ಫ್ಯಾಮಿಲಿ ಜೊತೆಲಿ ಓಡಾಡೋದು ಎಲ್ಲ ಕರೆದಿದ್ದ ಕಡೆ ಮಕ್ಕಳು ಕರೀತಿರ್ತಾರೆ. ಈಗ ಚಿಕ್ಕ ಮಕ್ಕಳು ಗಣೇಶ ಇಡುವಂಥದ್ದು ಆಗಿದೆ. ಸೊ ಸುಮಾರು ಕಡೆ ನಮ್ಮ ಕ್ಷೇತ್ರದಲ್ಲಿ ಚಿಕ್ಕಪೇಟೆಯಲ್ಲಿ ಗಣೇಶ ಕುಣಿಸ್ತಾರೆ. ಸೊ ಅದು ಹೋಗೋದು ಅವ್ರ ಜೊತೆಯಲ್ಲಿ ನಾನು ಸಂತೋಷವಾಗಿ ಕರೀತಾರೆ. ಅವರು ನನಗೆ ನನ್ನ ಕೈಯಿಂದ ಅರ್ಶಿನ ಕುಂಕುಮ ಕೊಡಿಸೋದಾಗಲಿ ಇಂಥದ್ದೆಲ್ಲ ಮಾಡ್ತಾರೆ. ಇದೇ ಸುಮಾರು ವರ್ಷಗಳಿಂದ ನಡೀತಾ ಇದೆ. ಅದೇ ರೀತಿ ಅದೇ ಹಬ್ಬ, ನಮಗೆ ಜನದ ಜೊತೆ ಇರೋದೇ ನಮಗೆ ಹಬ್ಬ. ಸುಮಾರು ಪ್ರಚಾರ ನಡೀತಾ ಇದೆ, ಅವೇರ್ನೆಸ್ ಇದೆ. ಕ್ಲೇ ಗಣೇಶನ ಮನೆಯಲ್ಲಿ ಮಾಡಿಬಿಟ್ಟು ನೋಡಿ, ಮಕ್ಕಳ ಕೈಯಲ್ಲಿ ಮಾಡಿಸಿ, ಇವಾಗ ನನ್ನ ಮೊಮ್ಮಗ ಬಂದಿದ್ದಾನೆ, ಅವ್ನ ಕೈಯಲ್ಲಿ ಮಾಡಿಸಿದ್ರೆ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯನ ಅವ್ರಿಗೂ ಹೇಳ್ಕೊಟ್ಟಂಗೂ ಆಗುತ್ತೆ. ಚಿಕ್ಕ ಕ್ಲೇಯಲ್ಲಿ ಮಾಡಿದಾಗ ಅವ್ರಿಗೊಂದು ಭಕ್ತಿ ಶ್ರದ್ಧೆಯಿಂದ ಮಕ್ಕಳು ಮಾಡ್ತಾರೆ. ಅದು ಒಂಥರ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ, ಖುಷಿ ಇರುತ್ತೆ. ಸೊ ಇದು ಸುಮಾರು ಅವೇರ್ನೆಸ್ ನಡೀತಾ ಇದೆ, ಬಟ್ ಯಾರೂ ಪಾಟಿಸ್ತಾ ಇಲ್ಲ. ಸೊ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಪ್ರತಿಯೊಬ್ಬರು ಪಾಟಿಸಬೇಕು. ಮನೆಯಲ್ಲೇ ನಾವು ಗಣೇಶನ ವಿಸರ್ಜನೆ ಮಾಡ್ಬೋದು. ಅದು ಬಿಟ್ಟು ಕ್ರೌಡ್ ಮಾಡಿಕೊಂಡು ಗಲಾಟೆ ಮಾಡಿಕೊಂಡು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಅದು ಕಮ್ಮಿ ಮಾಡಿಕೊಂಡಷ್ಟು ಒಳ್ಳೆಯದು. ಯಾಕಂದರೆ ನಮ್ಮ ಸಮಾಜನ ನಾವೇ ತೊಂದರೆ ಕೊಡ್ತಿರ್ತೀವಿ. ಯಾಕೆಂದರೆ ಈ ಗಣೇಶ ಫೆಸ್ಟಿವಲ್ ಅಂದಾಗ ಫುಲ್ ಟ್ರಾಫಿಕ್ ಜಾಮ್, ಗಣೇಶ ಬಿಡಕ್ಕೆ ಹೋದಾಗಲೂ ಟ್ರಾಫಿಕ್ ಜಾಮು, ಇದೆಲ್ಲ ಬೇರೆ ಯಾರೂ ಬದಲಾವಣೆ ತರೋಕ್ಕಾಗೋದಿಲ್ಲ. ನಾವೆಲ್ಲರೂ ಬದಲಾಗಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಬ್ಬದ ರೀತಿಯಲ್ಲಿ ನಾವು ಆಚರಣೆ ಮಾಡಬೇಕಾದ್ರೆ ಪ್ರೀತಿ, ವಿಶ್ವಾಸ, ಕಂಪ್ಯಾಷನ್ ಇರಬೇಕು, ಜೊತೆಲೆಲ್ಲ ಆತ್ಮೀಯತೆ ಇರಬೇಕು, ಜೊತೆಲೆಲ್ಲ ಸೇರ್ತೀವಿ. ಮನೆಯವರು ಅದೇ ರೀತಿ ಅಕ್ಕಪಕ್ಕದವರೆಲ್ಲ ಸೇರ್ತೀವಿ. ಸಂಭ್ರಮ ಆಗಬೇಕು ಹೊತ್ತು ಅದನ್ನು ಡಿಸಾಸ್ಟರ್ ಆಗಬಾರ್ದು. ಅದ್ರ ಜಗಳಗಳು ಮಾಡ್ಕೊಳ್ಳೋದು, ಆಮೇಲೆ ಗೊತ್ತಿಲ್ಲದೆ ಸೆಲೆಬ್ರೇಷನ್ಸಲ್ಲಿ ಮಕ್ಕಳು ಕುಡಿಯೋದು, ಯುವಕರನ್ನ ಒಬ್ಬರು ಮೋಟಿವೇಟ್ ಮಾಡ್ಕೊತಾ ಇದ್ದಾರೆ. ದೇವರ ಹಬ್ಬ ಅಂದಾಗ ಒಂದು ಭಕ್ತಿ ಶ್ರದ್ಧೆಯಿಂದ ಮಾಡಿದ್ರೆ ಮಾತ್ರ ಅದು ಹಬ್ಬ ಆಗುತ್ತೆ. ಸೊ ಜೊತೆಯಲ್ಲಿ ನಮ್ಮ ಮನೆಯವ್ರ ಜೊತೆ ಥರನೇ ನಾವೆಲ್ಲರೂ ಸೇರಿ ಒಂದು ರೋಡಲ್ಲಿ ಅಂದರೆ ಒಂದು ಸ್ಟ್ರೀಟಲ್ಲಿ ಒಂದು ಗಣೇಶ ಇಟ್ಟರು, ಅಲ್ಲಿ ಅವರೆಲ್ಲ ಒಗ್ಗಟ್ಟಾಗಿ ಮಾಡೋವಂಥ ಕಾರ್ಯಕ್ರಮ, ಅದರಲ್ಲಿ ಸಂತೋಷ ಇರಬೇಕು. ಅದು ಬಿಟ್ಟು ಮಧ್ಯ ರೋಡಲ್ಲಿ ಹೋಗಿ ಗಲಾಟೆ ಮಾಡೋದು, ನೀರನ್ನ ಬಿಡೋಕ್ಕೋಗಿ ಅಲ್ಲಿ ಅನಾಹುತಗಳು ಮಾಡ್ಕೊಳೋದು, ಇಂಥದ್ದೆಲ್ಲ ಆಗಬಾರ್ದು. ಸೊ ನಾನೇನು ಹೇಳ್ತೀನಿ ಅಂದರೆ ಎಲ್ಲರೂ ಎಂಜಾಯ್ ಮಾಡೋಣ. ಇದು ಒಂದು ದೇವರು ಒಂದು ಜೀವನ ಅಂತ ಕೊಟ್ಟಿರ್ತಾರೆ, ಅದು ಒಂದು ಪರ್ಪಸ್ ಇರುತ್ತೆ. ಆ ಪರ್ಪಸ್ಸಲ್ಲಿ ನಾವು ಏನೋ ಒಂದು ಸಾಧಿಸಬೇಕು ಅಂತ ಪ್ರತಿಯೊಬ್ಬರಿಗೂ ಅದೇ ಆಸೆ ಇರುತ್ತೆ. ಸೊ ಆ ಆಸೆ ಎಲ್ಲರಿಗೂ ನೆರವೇರಲಿ ಅಂತ ಹೇಳ್ತಾ ಸಂತೋಷದಿಂದ ಈ ಹಬ್ಬನ ನಾವೆಲ್ಲರೂ ಮಾಡ್ಕೊಳ್ಳೋಣ. ಸರ್ವೀಸ್ ಮೋಟಿವ್ ಇರೋವಂಥವ್ರು ಈ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಇದ್ದರೆ ಸಾಕಷ್ಟು ನಮ್ಮ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಈ ಪೋಸ್ಟನ್ನು ಕೌಂಟಿಂಗ್ ಕೌನ್ಸಿಲ್ ಮೆಂಬರ್ ಆಗಿ ನಾಮಿನೇಟ್ ಮಾಡಿದ್ದಾರೆ. ನಾನು ಇದ್ರ ಮುಖಾಂತರ ನಾನು ಧನ್ಯವಾದಗಳು ಹೇಳ್ತೀನಿ. ಇದೆಲ್ಲ ನಮ್ಮ ಜನದ್ದು ಒಂದು ರಿಕಗ್ನೈಸೇಷನು. ಮತ್ತು ಇದೇ ರೀತಿ ನಾವು ಸುಮಾರು ವರ್ಷಗಳಿಂದ ನಾವು ವಿಕ್ಟೋರಿಯಾ ಹಾಸ್ಪಿಟಲ್ ಡಾಕ್ಟರ್ಸ್ಗೆ ನಾನು ಯಾವಾಗಲೂ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ, ನಮಸ್ಕಾರ ಹೇಳ್ತೀನಿ. ಯಾಕಂದರೆ ಅವರು ನಿಸ್ವಾರ್ಥವಾಗಿ ಸೇವೆ ಮಾಡಿದ್ದಾರೆ. ಕೋವಿಡ್ ಟೈಮಲ್ಲಿ ಇಲ್ಲಾಂದರೂ ಎಷ್ಟು ಜನ ಒದ್ದಾಡಿದ್ದೀವಿ. ಜೀವನದ ಮೌಲ್ಯಗಳನ್ನು ನಮಗೆ ಗೊತ್ತಾಗಿದೆ. ಈಗ ಕೋವಿಡ್ ಮುಂಚೆ ಅಷ್ಟು ಬೆಲೆ ಹ್ಯುಮ್ಯಾನಿಟಿ ಬಗ್ಗೆ ಯಾರಿಗೂ ಅಷ್ಟು ಅವ್ರ ಲೈಫ್ ಮೇಲೆ ಅಷ್ಟು ಆಸೆ ಇರ್ತಾ ಇರಲಿಲ್ಲ. ಈಗ ಅದಾದ ಮೇಲೆ ಗೊತ್ತಾಗಿದೆ ಜನಕ್ಕೆ ಲೈಫ್ ಅನ್ನೋದು, ಜೀವ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂಥ ಜೀವಗಳನ್ನ ಉಳಿಸ್ಕೊಟ್ಟಿರೋಂಥ ನಮ್ಮ ವಿಕ್ಟೋರಿಯಾ ಹಾಸ್ಪಿಟ್ಲಾಗಲಿ, ಮಿಂಟೋ ಹಾಸ್ಪಿಟ್ಲಾಗಲಿ ಮತ್ತು ನಮ್ಮ ವಾಣಿವಿಲಾಸು, ಅದೆಲ್ಲ ಕೋವಿಡ್ ಟೈಮಲ್ಲಿ ತುಂಬಾ ಡಾಕ್ಟರ್ಸ್ ಅಂತೂ ಅವ್ರ ಜೀವನ ಅವ್ರಿಗೂ ಭಯ ಇರುತ್ತಲ್ವ, ಡಾಕ್ಟರ್ಸ್ ಆದರೂ ಅವ್ರಿಗೂ ಆ ಭೀತಿ ಭಯ ಇದ್ರೂ ಅಷ್ಟು ಸರ್ವಿಸ್ ಮಾಡಿದ್ದಾರೆ. ನಮ್ಮ ಕ್ಷೇತ್ರದ ಜನಕ್ಕೆ ಅದು ಒಂಥರ ಗಾಡ್ಸ್ ಗಿಫ್ಟ್ ಅಂತ ಹೇಳ್ಬೋದು. ಯಾಕಂದರೆ ಅವ್ರಿಗೆ ಇಮ್ಯುನಿಟಿ ಲೆವೆಲ್ಸ್ ಬೇರೆ ಥರ ಇತ್ತು, ಅಷ್ಟು ನಮ್ಮ ಭಾಗದಲ್ಲಿ ಅದು ಟಚ್ ಆಗಲಿಲ್ಲ. ಸೊ ಅದು ದೇವರು ಕೊಟ್ಟ ಒಂದು ಶಕ್ತಿ, ಇಮ್ಯುನಿಟಿ ಅನ್ನೋದು. ಅವತ್ತಿನ ದಿನದಲ್ಲಿ ಎಲ್ಲರೂ ಇಮ್ಯುನಿಟಿ ಬಗ್ಗೆ ಮಾತಾಡ್ತಿದ್ರು ಅಲ್ವಾ. ಸೊ ಆ ಇಮ್ಯುನಿಟಿ ದೇವರು ಕೊಟ್ಟಂಥ ಇಮ್ಯುನಿಟಿ ಅದು. ಬಟ್ ಥ್ರೂಔಟ್ ಕರ್ನಾಟಕದಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಒಂದೇ ಒಂದು ಅವಕಾಶ ಇತ್ತು ಸೇರಬೇಕಾದ್ರೆ ಕೋವಿಡ್ ಟೈಮ್. ಆ ಟೈಮಲ್ಲಿ ಡಾಕ್ಟರ್ಸ್ ತುಂಬ ಸೇವೆ ಮಾಡಿದ್ದಾರೆ. ಸೊ ನಾನೇ ಪರ್ಸ್ನಲ್ ಕಳಿಸಿರೋಂಥ 200 ಜನಕ್ಕೆ ಒಬ್ಬರು ತೀರೋದ್ರು. ಅದು ಅವರು ನೆಗ್ಲೆಕ್ಟ್ ಮಾಡಿ ಸ್ವಲ್ಪ BU ನಂಬರ್ ಇಲ್ಲ ಅಂತ ಹೇಳ್ಬಿಟ್ಟು ಅಡ್ಮಿಷನ್ ಆಗಿದೆ, ಪಾಪ ಸಫರ್. ಅಷ್ಟು ಜನ ಬದುಕಿ ಆಚೆ ಬಂದರು, ಎಲ್ಲರೂ ಚೆನ್ನಾಗಿದ್ದಾರೆ ಇವತ್ತು. ಸೊ ನನಗೆ ಇದು ಇವಾಗ ಸೇವೆ ಮಾಡೋದು ಬೇರೆ ಆಗುತ್ತೆ, ಜವಾಬ್ದಾರಿ ಬೇರೆ ಆಗುತ್ತೆ. ಸೊ ಇವತ್ತು ನನ್ನ ರಿಕಗ್ನೈಸ್ ಮಾಡಿ ಆ ಜವಾಬ್ದಾರಿ ಕೊಟ್ಟಿರೋಕ್ಕೆ ತುಂಬ ಸಂತೋಷ. ಯಾಕಂದರೆ ಇನ್ನಷ್ಟು ಜನಕ್ಕೆ ಸಹಾಯ ಮಾಡೋ ಅವಕಾಶ ಸಿಕ್ತು. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ನಾನು ನಂಬೋಳು. ಸೊ ಆ್ಯಸ್ ಎ ಯೋಗ ಪ್ರಾಕ್ಟೀಷ್ನರು ಯೋಗಾನ ಇಂಟ್ರಡ್ಯೂಸ್ ಮಾಡಬೇಕು ಅಂತ ನನ್ನ ಉತ್ಸಾಹ ಇದೆ. ಯಾಕಂದರೆ
ಅದರಿಂದ ಸುಮಾರು ಜನಕ್ಕೆ ಒಳ್ಳೆಯದಾಗ್ಬೋದು. ಯಾಕಂದರೆ ಇವತ್ತಿನ ಸಿಚುವೇಶನ್ನು ಟೈಮ್ ಇಲ್ಲ ಅಂತ ಹೇಳೋದು ಒಂದೇ, ತುಂಬ ಸಿಂಪಲ್ಲು ಟೈಮ್ ಇಲ್ಲ ಅನ್ನೋದು. ಯಾವಾಗ ನಮ್ಮನ್ನು ನಾವು ಆರೋಗ್ಯದ ಗಮನ ಕೊಟ್ಟು ನಮ್ಮ ಆರೋಗ್ಯ ನೋಡಿಕೊಂಡು ಯೋಗಾಭ್ಯಾಸ ಮಾಡೋದು ಸ್ಟಾರ್ಟ್ ಮಾಡಿದ್ರೆ ಬ್ಯಾಲೆನ್ಸೇ ಬೇರೆ ಥರ ಇರ್ತದೆ. ಆರೋಗ್ಯನೂ ಚೆನ್ನಾಗಿರ್ತದೆ, ಮಾನಸಿಕವಾಗಿ ಒತ್ತಡಗಳಿರ್ತದೆ. ಡಾಕ್ಟರ್ಸ್ಗಾಗಲಿ ಅಲ್ಲಿ ಬರೋರಿಗಾಗಲಿ ಒಳ್ಳೆಯದಾಗುತ್ತೆ. ಸೊ ಯೋಗಾನ ಇಂಟ್ರಡ್ಯೂಸ್ ಮಾಡಬೇಕು ಅನ್ನೋದು ಒಂದು ನನ್ನ ಆಸೆ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.